ಸೊ ಈಗ ಬರ್ರಿಪ್ಪ ಫಾರ್ 10 ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಆಫ್ ಇದು ರೀ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಕಂಪನೀಸ್. ಅಲ್ಲಿ ನಿಮ್ಗೆ ಏನು ಕೊಡ್ತಾರಿಪ್ಪ, ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಕಂಪನೀಸ್ ಅಂಡರ್ ನಾರ್ಮಲ್ ಪ್ರೊವಿಷನ್ಸ್ ಆ್ಯಂಡ್ ಮ್ಯಾಟ್ ಪ್ರೊವಿಷನ್ಸ್ ಅಂತ ಕೇಳ್ತಾರೆ 10 ಮಾರ್ಕ್ಸ್. ಓಕೆ, ಡಿಸ್ಕಸ್ ಮಾಡೋಣ ಹೆಂಗೆ ಕೇಳ್ತಾರಿಪ್ಪ ಅಂತ ಕ್ವಶನ್ಸ್. ಫಸ್ಟ್ ಫಾರ್ಮಟ್ ಪರ್ಫೆಕ್ಟ್ ಮಾಡಿರಿ, ಫಾರ್ಮಟ್. ಓಕೆ, ಬಿಕಾಸ್ ಆಫ್ ಫಾರ್ಮಟ್ ಈಸ್ ಇಂಪಾರ್ಟೆಂಟ್ ಫಾರ್ ಸೊಲ್ಯೂಷನ್ ಆಫ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ದ್ಯಾಟ್ಸ್ ಬೇಸ್ಡ್ ಆನ್ ಮ್ಯಾಟ್. ಓಕೆ, ಬರ್ರಿ ನಂಬರ್ 1 ಫಸ್ಟ್ ಫಾರ್ಮಟ್. ಹಾಂ, ಇದು computation of total income under normal provisions of a company for the assessment year 23-24 particulars rupees. First item nodri, net profit as per profit and loss account. They will give profit. Okay, adu baribeka. Next, add disallowable expenses. adu ಒಳಗೆ ಎಲ್ಲ ಐಟಮ್ಸ್ ಇದು ಏನೇನ್ರಿಪ್ಪ ಐಟಮ್ಸ್? ಅದು ಪೆನಾಲ್ಟಿ ತಗೋಬೇಕಾ, ಕಸ್ಟಮ್ಸ್ ಡ್ಯೂಟಿ, ಕಾಸ್ಟ್ ಆಫ್ ನಿಯಾನ್ ಸೈನ್ ಬೋರ್ಡ್ಸ್, ಪ್ರಪೋಸ್ಡ್ ಡಿವಿಡೆಂಡ್, ಇನ್ಕಮ್ ಟ್ಯಾಕ್ಸ್, provision for doubtful debts, depreciation, wealth tax, provision for losses of subsidiary, provision for deferred tax, transfer to contingency reserve. Next, general reserve means transfer of general reserve, provision for decrease in value of assets, then a provision for GST liability means ಅದು ಪೇಡ್ ಲೆಸ್ ಮಾಡಿ ಬರಿಬೇಕು, ಇಲ್ಲೇ ಲೆಸ್ ಪೇ ಮಾಡಿ ಬರಿಬೇಕಾ, ಇದು ಎಲ್ಲ ಟೋಟಲ್ ಮಾಡಿ ಇಲ್ಲೇ ಬರಿಬೇಕು. ಈ ಸೈಡ್ ಇಷ್ಟು ಐಟಮ್ಸ್ ಕೊಡಂಗಿಲ್ಲ ನಿಮಗೆ. ಓಕೆ, ಮೇ ಬಿ 4 to 5 ಕೊಡ್ತಾರೆ ಐಟಮ್ಸ್ ಬರೀ. ನಾ ಎಲ್ಲ ಹೇಳ್ಬಿಟ್ಟೆ ನಿಮಗೆ, ಎಲ್ಲ ಯಾವ ಐಟಮ್ಸ್ ಬರ್ತಾರಿಪ್ಪ ಇಲ್ಲೇ ಡಿಸ್ಅಲವೇಬಲ್ ಎಕ್ಸ್ಪೆನ್ಸಸ್ ಹೆಡಿಂಗ್ ಒಳಗೆ. ಅದು ಆ್ಯಡ್ ಮಾಡಿ ಟೋಟಲ್ ಮಾಡಿ ಇಲ್ಲೇ ಬರಿಬೇಕು. ಅದು ಈ ಅಮೌಂಟ್ ಪ್ಲಸ್ ಆ್ಯಡ್ ಅದು ಬರಿಬೇಕಾ ಇಲ್ಲೇ. ನೆಕ್ಸ್ಟ್, ಲೆಸ್ ಅಮೌಂಟ್ ವಿತ್ಡ್ರಾನ್ ಫ್ರಾಮ್ ಜನರಲ್ ರಿಸರ್ವ್. ಇದು ಮೋಸ್ಟ್ ಟೈಮ್ ರಿಪೀಟೆಡ್ ನೋಡ್ರಿಪ್ಪ. ಇದು ಅಮೌಂಟ್ ವಿತ್ಡ್ರಾನ್ ಫ್ರಾಮ್ ಜನರಲ್ ರಿಸರ್ವ್ ರಿಪೀಟ್ ಐತೆ ಇದು. ನೆಕ್ಸ್ಟ್, ಅಮೌಂಟ್ ವಿತ್ಡ್ರಾನ್ ಫ್ರಾಮ್ ರಿವ್ಯಾಲ್ಯೂಯೇಷನ್ ರಿಸರ್ವ್ ತಗೋಬೇಕಾ. ನೆಕ್ಸ್ಟ್, ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂದ್ರೆ ಏನ್ರಿಪ್ಪ? ಅಗ್ರಿಕಲ್ಚರಲ್ ಇನ್ಕಮ್, ಇನ್ಕಮ್ ಫ್ರಾಮ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್, ಆಮೇಲೆ ಇನ್ಕಮ್ ಫ್ರಾಮ್ UTI, ಅದು ಎಲ್ಲ ಏನ್ರಿ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಲ್ಲ, ಅದು ತಗೋಬೇಕಿಲ್ಲ. ಆಮೇಲೆ ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಆ್ಯಂಡ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್. ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಅಂದ್ರೆ ಏನ್ರಿಪ್ಪ? ಇದು ಬಿಸ್ನೆಸ್ ಹೆಡ್ ಬಿಟ್ಟು 4 ಹೆಡ್ಸ್ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆ್ಯಂಡ್ ಪಾರ್ಟ್ನರ್ಸ್ ಅಲ್ಲಿ ಕೇಳಿದಿಲ್ರಿ ನೀವು, ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಆ್ಯಂಡ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂತ. ಆ ಥರ ಅದು ಬಿಸ್ನೆಸ್ ಹೆಡ್ ಬಿಟ್ಟು ಬೇರೆ ಹೆಡ್ಸ್. ಇನ್ಕಮ್ ಫ್ರಮ್ ಸ್ಯಾಲರಿ ಇರಲಿ, ಸ್ಯಾಲರಿ ಬರೋಂಗಿಲ್ಲ ಯಾಕಂದರೆ ಕಾರ್ಪೊರೇಟ್, ಇದು ಕಾರ್ಪೊರೇಟ್ ಅಲ್ಲ, ಇದು ಬರೋಂಗಿಲ್ಲ ಇಲ್ಲ. ಏನ್ರಿಪ್ಪ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ತೊಗೋಬೇಕಾ, ಆಮೇಲೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ತೊಗೋಬೇಕಾ, ಆಮೇಲೆ ಅದರ್ ಸೋರ್ಸ್ ತೊಗೋಬೇಕು. ಅದರ್ ಸೋರ್ಸ್ ತೊಗೋಬೇಕಿಲ್ಲ. ಈ ಹೆಡ್ ಬಿಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಹೆಡ್ ಬಿಟ್ ಸ್ಯಾಲರಿ ಬರೋಂಗಿಲ್ಲ ಇಲ್ಲಿ, ಸ್ಯಾಲರಿ ಬರೋಂಗಿಲ್ಲ. ಆಮೇಲೆ ಬಿಸ್ನೆಸ್ ಇಲ್ಲಿ ಐತ್ರಿ, ಆಲ್ಮೋಸ್ಟ್ ಬಿಸ್ನೆಸ್ ಐತ್ರಿ ಇಲ್ಲೇ, ಬಟ್ ಇಲ್ಲಿ ಬಿಸ್ನೆಸ್ ಬರೋಂಗಿಲ್ಲ. ಏನೇನ್ರಿಪ್ಪ? ಮತ್ತು ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸ್, 3 ಹೆಡ್ ಇನ್ಕಮ್ ತೊಗೋಬೇಕು ನೋಡ್ರಿ ಇಲ್ಲೇ. ನೆಕ್ಸ್ಟ್, ಅದು ಎಲ್ಲ ಅದು ತಗೋ ಇಲ್ಲ, ಎರಡು ಟೋಟಲ್ ಮಾಡಿ ಇಲ್ಲೇ ಬರಿಬೇಕು. ಈ ಅಮೌಂಟಿಂದ ಈ ಅಮೌಂಟ್ ಏನು ಮಾಡ್ಬೇಕು ರೀ? ಲೆಸ್ ಮಾಡ್ಬೇಕು. ಲೆಸ್ ಮಾಡಿ ಒಂದು ಅಮೌಂಟ್ ಬರ್ತದೆ ರೀ. ಆ ಅಮೌಂಟ್ ಏನ್ರಿಪ್ಪ ನಿಮ್ದು? ಇನ್ಕಮ್ ಫ್ರಮ್ ಬಿಸ್ನೆಸ್. ಆ ಅಮೌಂಟ್ ಏನ್ರಿದು? ಇನ್ಕಮ್ ಫ್ರಮ್ ಬಿಸ್ನೆಸ್. ಇದು ಎಲ್ಲ ಮಾಡಿದ ಮೇಲೆ ನಿಮಗೆ ಒಂದು ಅಮೌಂಟ್ ಸಿಗ್ತೈತೆ ರೀ. ಆ ಅಮೌಂಟ್ ಏನ್ರಿ ನಿಮ್ದು? ಇನ್ಕಮ್ ಫ್ರಮ್ ಬಿಸ್ನೆಸ್. ಮತ್ತು ಇನ್ಕಮ್ ಫ್ರಮ್ ಬಿಸ್ನೆಸ್ ನಿಮಗೆ ಸಿಗ್ತೀರಿ. ಈಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಂದ್ರೆ ತೊಗೋಬೇಕು. ನೆಕ್ಸ್ಟ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಂದ್ರೆ ತೊಗೋಬೇಕು. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಕೊಟ್ಟಿದ್ದಂದ್ರೆ ತೊಗೋಬೇಕು. ಎಷ್ಟು ಹೆಡ್ಸ್ ಐತ್ರಿ? ಸ್ಯಾಲರಿ ಬರೋಂಗಿಲ್ಲ. ಬಿಸ್ನೆಸ್ ಐತ್ರಿ, ಹೌಸ್ ಪ್ರಾಪರ್ಟಿ ಐತ್ರಿ, ಕ್ಯಾಪಿಟಲ್ ಗೇನ್ ಐತ್ರಿ, ಆಮೇಲೆ ಅದರ್ ಸೋರ್ಸ್ ಐತ್ರಿ. ಎಷ್ಟು ರೀ? 4 ಹೆಡ್ಸ್ ಐತ್ರಿ. 4 ಹೆಡ್ಸ್ ಎಲ್ಲ ಟೋಟಲ್ ಮಾಡ್ಬೇಕು. ಟೋಟಲ್ ಮಾಡಿ ಒಂದು ಅಮೌಂಟ್ ಬರೀಬೇಕಲ್ಲಿ. ಆ ಅಮೌಂಟ್ ಏನ್ರಿಪ್ಪ? ಗ್ರಾಸ್ ಟೋಟಲ್ ಇನ್ಕಮ್, GTI. ಅದ ಒಳಗೆ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಮಾಡ್ಬೇಕ್ರಿ. ಒಂದು ಅಮೌಂಟ್ ಬರ್ತೈತೆ ಫೈನಲ್ ಅಮೌಂಟ್. ಆ ಅಮೌಂಟ್ ಏನ್ರಿ? ಫೈನಲ್ ಅಮೌಂಟ್ ಟೋಟಲ್ इनकम अंडर नॉर्मल प्रोविजंस. टोटल इनकम अंडर नॉर्मल प्रोविजंस. इधर समझ में आया तुम्हारे को? ये क्या है? फॉर्मेट है. क्या मालूम करने के वास्ते? कंप्यूटेशन ऑफ टोटल इनकम अंडर नॉर्मल प्रोविजंस ऑफ कंपनी फॉर द असेसमेंट ईयर 23-24 करके. यहाँ पे देखो सबसे पहले कौन सा था? नेट प्रॉफिट एज पर प्रॉफिट एंड लॉस अकाउंट आता, वो यहाँ पे लिखना. इसके बाद में ऐड डिसअलावेबल एक्सपेंसेस. पूरे डिसअलावेबल एक्सपेंसेस के पूरे यहाँ पे लिस्ट है, उनके आइटम्स है क्या क्या आते करके. इसमें से सबसे तुम्हारे को सब आइटम्स तुम्हारे को नहीं पूछता, सिर्फ 4 to 5 आइटम्स. ओके, पेनाल्टी, कस्टम्स ड्यूटी, कॉस्ट ऑफ नियॉन साइन बोर्ड्स, प्रपोज डिविडेंड, इनकम टैक्स, प्रोविजन फॉर डाउटफुल डेट्स, डेप्रिसिएशन, वेल्थ टैक्स, प्रोविजन फॉर लॉसेस ऑफ सब्सिडरी, प्रोविजन फॉर डेफर्ड टैक्स, ट्रांसफर टू कंटिजेंसी रिजर्व, जनरल रिजर्व ट्रांसफर, नहीं तो ट्रांसफर ऑफ जनरल रिजर्व. नेक्स्ट, प्रोविजन फॉर डिक्रीज इन वैल्यू ऑफ असेट्स, देन प्रोविजन फॉर GST लाइबिलिटी मीन्स लेस पेड. अगर पे किया तो लेस करके डालना यहाँ पे. वो सबका टोटल करने का यहाँ पे लिखने का. इसमें से ये अमाउंट में नेट प्रॉफिट है और डिसअलावेबल एक्सपेंसेस क्या करना? ऐड करना. ऐड करके यहाँ पे लिख लेना. ठीक है, हो गया. नेक्स्ट, लेस अमाउंट विथड्रॉन फ्रॉम जनरल रिजर्व. ये क्या है? बहुत ये अमाउंट, ये आइटम है ना, बहुत टाइम रिपीट हुआ है, वो लेना. नेक्स्ट, अमाउंट विथड्रॉन फ्रॉम रिवैल्यूएशन रिजर्व लेना यहाँ पे. नेक्स्ट, एग्जेम्प्टेड इनकम से लेना. नेक्स्ट, इनकम चार्जेबल अंडर अदर हेड्स एंड अंडर अदर हेड्स.
यहाँ पे देखो क्या दिया उन्हें, एग्जाम्प्टेड इनकम्स। एग्जाम्प्टेड इनकम्स का मतलब क्या है बोलो तो, एग्रीकल्चरल इनकम एग्जाम्प्टेड इनकम्स है, पोस्ट ऑफिस सेविंग बैंक अकाउंट है, नेक्स्ट इनकम फ्रॉम यूटीआई, ये सभी क्या है, एग्जाम्प्टेड इनकम्स है। एग्जाम्प्टेड इनकम्स यहाँ पे लेना। नेक्स्ट क्या है, इनकम चार्जेबल अंडर अदर हेड्स, मतलब है इनकम फ्रॉम बिजनेस हेड को छोड़ के दूसरे इनकम्स। सैलरी यहाँ पे नहीं आता, सैलरी यहाँ पे नहीं आता, इनकम फ्रॉम बिजनेस भी नहीं आता, क्योंकि हम मालूम करें सभी इनकम फ्रॉम बिजनेस है। हाँ, इसको छोड़ो, बचे कितने हैं, इनकम फ्रॉम हाउस प्रॉपर्टी बचा, इनकम फ्रॉम कैपिटल गेन बचा, इनकम फ्रॉम अदर सोर्स बचा। इसमें से अगर कोई तीन हेड्स में से कोई भी इनकम है तो यहाँ पे लेना, इनकम चार्जेबल अंडर अदर हेड्स है, इसमें लेना। इसका टोटल करो, यहाँ पे लिख लो, ये अमाउंट में से ये अमाउंट क्या करना, लेस करना। लेस करने के बाद में एक अमाउंट आता है, उसको क्या बोलते हैं हमें, इनकम फ्रॉम बिजनेस बोलते हैं। इनकम फ्रॉम बिजनेस, सैलरी तो नहीं आता, उसको स्किप करो। इनकम फ्रॉम बिजनेस मिला, और कौन से हेड्स बाकी है भी, इनकम फ्रॉम हाउस प्रॉपर्टी बाकी है, इनकम फ्रॉम कैपिटल गेन है, इनकम फ्रॉम अदर सोर्स है। अगर इसकी भी इनकम है तो यहाँ पे लिख लेना उसको, लिख के टोटल कर लो सबका, इनकम फ्रॉम बिजनेस प्लस हाउस प्रॉपर्टी प्लस कैपिटल गेन प्लस अदर सोर्सेस, सबका हाइड टोटल, सबका टोटल ले यहाँ पे। टोटल उसको क्या बोलते हैं, टोटल को जीटीआई बोलते हैं। जीटीआई मतलब है ग्रॉस टोटल इनकम, मिला। इसमें से लेस डिडक्शंस अंडर सेक्शन 80C टू 80U, क्या करना है, लेस करना। अमाउंट है तो लेस करो, नहीं तो छोड़ो दो। कितना जो आंसर आ देखो, वो आंसर को क्या बोलते हैं तुम्हें, टोटल इनकम अंडर नॉर्मल प्रोविजंस बोलते हैं। यह है तुम्हारा मेन फॉर्मेट, फर्स्ट फॉर्मेट है नॉर्मल प्रोविजन मालूम करने का। इसके बाद में टोटल इनकम अंडर मैट प्रोविजन मालूम करेंगे। इतना देख लो, बुक प्रॉफिट मालूम करना, इसके बाद बुक प्रॉफिट देखेंगे। ओके, I hope you understood the format, perfect matri. Next continue ಮಾಡೋಣ್ರಿ. Take the screenshot. ಸೊ ಈಗ ಏನ್ರಿಪ್ಪ ಈಗ, ಸೊ ಇಲ್ಲಿ ಸೆಕೆಂಡ್ ಫಾರ್ಮ್ಯಾಟ್, ಸೆಕೆಂಡ್ ಫಾರ್ಮ್ಯಾಟ್ ಏನ್ರಿಪ್ಪ ನಿಮ್ದು, ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಆಫ್ ಕಂಪನಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಪರ್ಟಿಕ್ಯುಲರ್ಸ್ ರುಪೀಸ್. ನೋಡ್ರಿಪ್ಪ ಇಲ್ಲಿ ಏನೈತ್ರಿ, ಫಸ್ಟ್ ಕಂಪ್ಯೂಟೇಷನ್ ಆಫ್ ಏನ್ರಿ, ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂಡರ್ ನಾರ್ಮಲ್ ಪ್ರೊವಿಷನ್ಸ್ ಆಫ್ ಅಂಡರ್ ನಾರ್ಮಲ್ ಪ್ರೊವಿಷನ್ಸ್ ಆಫ್ ಕಂಪನಿ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24. ಈಗೇನ್ರಿಪ್ಪ ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಆಫ್ ಕಂಪನಿ ಫಾರ್ ದ AY 23-24 ಪರ್ಟಿಕ್ಯುಲರ್ಸ್ ರುಪೀಸ್. ಇದು ಫಾರ್ಮೆಟ್ ನೆನ್ಪಿಟ್ಕೊರಿಪ್ಪ. ನೋಡ್ರಿಪ್ಪ, ಟೋಟಲ್ ಇನ್ಕಮ್ ಫಾರ್ಮೆಟ್ ಮತ್ತು ಇದು ಬುಕ್ ಪ್ರಾಫಿಟ್ ಫಾರ್ಮೆಟ್ ಲುಕ್ಸ್ ಲೈಕ್ ಸಿಮಿಲರ್ ಇಪ್ಪ, ಸಿಮಿಲರ್ ಐತ್ರಿ ಇದು ಫಾರ್ಮೆಟ್, ಬಟ್ ಸ್ವಲ್ಪ ಚೇಂಜಸ್ ಐತ್ರಿ. ಏನು ಚೇಂಜಸ್ ಅಂದರೆ ಆವಾಗ ನೋಡೋಣ್ರಿ, ಯಾವಾಗ ಪ್ರಾಬ್ಲಮ್ನ ಶುರು ಮಾಡ್ತೀನಿ ನೋಡ್ರಿ, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆವಾಗ ನೋಡೋಣ್ರಿ. ಸ್ವಲ್ಪ ಸಿಮಿಲರ್ ಐತ್ರಿ. ಫಸ್ಟ್ ಐಟಮ್ ಆಸ್ ಇಟ್ ಈಸ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ಆ್ಯಡ್ ಡಿಸ್ಅಲೌಯಬಲ್ ಎಕ್ಸ್ಪೆನ್ಸಸ್. ಸೇಮ್ ಐಟಮ್ಸ್, ಆಲ್ಮೋಸ್ಟ್ ಸೇಮ್ ಐಟಮ್ಸ್, ಬಟ್ ಸ್ವಲ್ಪ ಸಿಮಿಲರ್, ಸ್ವಲ್ಪ ಚೇಂಜಸ್ ಐತ್ರಿಪ್ಪ. ನೋಡೋಣ್ರಿ ಏನೈತ್ರಿ. ಐಟಮ್ಸ್ ಆಲ್ಮೋಸ್ಟ್ ಲುಕ್ಸ್ ಲೈಕ್ ಸಿಮಿಲರ್. ದೆನ್ ಲೆಸ್ ಸೇಮ್, ಲೆಸ್ ಒಳಗೆ ಸೇಮ್ ಐಟಮ್ಸ್ ರೀಪ್ಪ, ಮತ್ತು ರಿಪೀಟ್. ಹಾಂ, ಆಮೇಲೆ ಲೆಸ್ ಮಾಡಿದ್ಮೇಲೆ ಒಂದು ಇದು ಬರ್ತೈತೆ ರೀ ವ್ಯಾಲ್ಯೂ, ದ್ಯಾಟ್ ಈಸ್ ಅ ಬುಕ್ ಪ್ರಾಫಿಟ್. ಆ ವ್ಯಾಲ್ಯೂ ಏನ್ರಿಪ್ಪ, ಬುಕ್ ಪ್ರಾಫಿಟ್. ನೀವೆಲ್ಲೇ ಮಾಡಿದಲ್ರಿ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆ್ಯಂಡ್ ಪಾರ್ಟ್ನರ್ಸ್, ಅಲ್ಲೇ ಮಾಡಿದಲ್ರಿ ಸೇಮ್ ಟು ಸೇಮ್ ಆಸ್ ಇಟ್ ಈಸ್ ಬುಕ್ ಪ್ರಾಫಿಟ್. ಇಲ್ಲಿ ಬರ್ಬೇಕು, ಇಲ್ಲಿ ಬುಕ್ ಪ್ರಾಫಿಟ್ ಅಂತ ಬರೀಬೇಕಿಲ್ಲ. ಆಮೇಲೆ ಮುಂದೆ ಬರಂಗಿಲ್ಲ, ಗ್ರಾಸ್ ಟೋಟಲ್ ಇನ್ಕಮ್ ಬರಂಗಿಲ್ಲ, ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಟು 80U ಬರಂಗಿಲ್ಲ, ಆಮೇಲೆ ಟೋಟಲ್ ಇನ್ಕಮ್ ಬರಂಗಿಲ್ಲ, ಅದು ಟೋಟಲ್ ಇನ್ಕಮ್ಗೆ. ಬಟ್ ಬುಕ್ ಪ್ರಾಫಿಟ್ಗೆ ಬರೀ ಇಲ್ಲಿ ಮಟ ಸಾಕು ನೋಡ್ರಿಪ್ಪ. ಇದು ಏನ್ರಿಂದ ಬುಕ್ ಪ್ರಾಫಿಟ್. ಇಷ್ಟೇ ಡಿಫ್ರೆನ್ಸ್ ಐತ್ರಿ, ಬಟ್ ಫಾರ್ಮೆಟ್ ನೀವು ನೋಡ್ರಿಪ್ಪ ಸ್ವಲ್ಪ ಸಿಮಿಲರ್. ಮತ್ತು ಕನ್ಫ್ಯೂಸ್ ಆಗಬೇಡ್ರಿ. ಆಮೇಲೆ ಇಲ್ಲಿ ಡೆಪ್ರಿಸಿಯೇಷನ್ ಇಂಪಾರ್ಟೆಂಟ್ रिपा ಇಲ್ಲ बुक प्रॉफिट ಒಳಗೆ ಏನ್ರಿ डेप्रिसिएशन इंपॉर्टेंट इल्ले यहाँ पे बुक प्रॉफिट क्या है, बुक प्रॉफिट में क्या है डेप्रिसिएशन इंपॉर्टेंट है, इसलिए इसको टिक करूँ मैं। क्या यहाँ पे क्या है फॉर्मेट सेम टू सेम है, सिमिलर है, बट उतना ये नहीं देखेंगे प्रैक्टिकल में जब करते हैं तब देखेंगे हमें क्या है करके। यहाँ पे GTI नहीं आता, ग्रॉस टोटल इनकम नहीं आता, और लेस डिडक्शन अंडर सेक्शन 80C टू 80U भी नहीं आता, और टोटल इनकम भी नहीं आता। वो टोटल इनकम से टोटल इनकम के लिए यहाँ पे क्या है बुक प्रॉफिट, ओनली बुक प्रॉफिट ಮಾಡಬೇಕ್ರಿಪ್ಪ ಇಲ್ಲಿ ತಿಳಿತ್ರಿ। ಎಷ್ಟು ಡಿಫರೆನ್ಸ್ ಐತ್ರಿ ಫಾರ್ಮೆಟ್ ನೋಡ್ರಿಪ್ಪ, ಐಟಮ್ಸ್ ನೋಡ್ರಿ ಸ್ವಲ್ಪ ಚಾಲು ಮಾಡೋಣ ಪ್ರಾಬ್ಲಮ್ಸ್। ಓಕೆ, ಟೇಕ್ ಡೌನ್ ದ ಸ್ಕ್ರೀನ್ಶಾಟ್। ಸೊ ಬರ್ರಿಪ್ಪ ಈಗ ಡಿಸ್ಕಸ್ ಮಾಡೋಣ್ರಿ ಪ್ರಾಬ್ಲಮ್ಸ್। ಫಸ್ಟ್ 5 ಮಾರ್ಕ್ಸ್ ರೀ, ಆಮೇಲೆ 10 ಮಾರ್ಕ್ಸ್ ಹೋಗೋಣ್ರಿ ಬರ್ರಿ। ದ ನೆಟ್ ಪ್ರಾಫಿಟ್ ಆಫ್ Z ಲಿಮಿಟೆಡ್ ಫಾರ್ ದ ಪ್ರೀವಿಯಸ್ ಇಯರ್ 2022-23।
after debiting the following is rupees 60 lakh. Net profit ಎಷ್ಟಂತ್ರಿಪ್ಪ 60 lakh rupees. Penalty for late filing of returns rupees 5000. Directors fees ಏನ್ರಿ ಪೆನಾಲ್ಟಿ ಅಂದ್ರೆ ಏನ್ರಿ ಮೇಲೆ ತಗೋಬೇಕು ಆ್ಯಡ್ ಐಟಮ್ಸ್. ನೆಕ್ಸ್ಟ್ ಡೈರೆಕ್ಟರ್ ಫೀಸ್ rupees 10,000. ಡೈರೆಕ್ಟರ್ಸ್ ಫೀಸ್ ಬರಂಗಿಲ್ಲ, ಡೈರೆಕ್ಟರ್ ಫೀಸ್ ಬರಂಗಿಲ್ಲ ರೀ. ಯಾಕ್ರಿ ನಮ್ಮ ಫಾರ್ಮೆಟಲ್ಲಿ ಡೈರೆಕ್ಟರ್ ಫೀಸ್ ಇದ್ದಿದ್ದಿಲ್ಲ, ಹೌದಲ್ಲ? ಡೈರೆಕ್ಟರ್ ಫೀಸ್ ಫಾರ್ಮೆಟಲ್ಲೇ ಇಲ್ಲ ನಮ್ಮ ಕಡೆ, ಅದಕ್ಕೆ ಬರಂಗಿಲ್ಲ ಇದು. ನೆಕ್ಸ್ಟ್ ಕಸ್ಟಮ್ಸ್ ಡ್ಯೂಟಿ ಪೇಯಬಲ್ ನಾಟ್ ಪೇಡ್ ಬಿಫೋರ್ ಫೈಲಿಂಗ್ ದ ರಿಟರ್ನ್ಸ್ rupees 2000 ತಗೋಬೇಕ್ರಿ. ಕಾಸ್ಟ್ ಆಫ್ ನಿಯಾನ್ ಸೈನ್ ಬೋರ್ಡ್ಸ್ ತಗೋಬೇಕ್ರಿ. ಡೆಪ್ರಿಸಿಯೇಷನ್ 5 lakh ಐತ್ರಿ. ಆಮೇಲೆ ಹೌ ಎವರ್ ಆಸ್ ಪರ್ ರೂಲ್ಸ್ 7 lakh ಐತ್ರಿ. ನೋಡೋಣ್ರಿ ಇದು. ಆಮೇಲೆ 5 lakh ಒಳಗೆ 7 lakh ಮೈನಸ್ ಮಾಡಕ್ ಬರಂಗಿಲ್ಲ. ನೋಡೋಣ್ರಿ. ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಏನ್ರಿ ಟೋಟಲ್ ಇನ್ಕಮ್ of the company for the assessment year 23-24. Also calculate tax payable on total income. First total income calculate ಮಾಡ್ಬೇಕ್ರಿ. ಆಮೇಲೆ ಟೋಟಲ್ ಇದೇನ್ರಿ ಟ್ಯಾಕ್ಸ್ ಪೇಯಬಲ್ ಮಾಡ್ಬೇಕ್ರಿ, ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ. 5 marks क्वेश्चन है तो क्या है क्वेश्चन के अंदर क्या है, नेट प्रॉफिट कितना दिया उन्हें कंपनी का 60 लाख रुपीस दिया. उसमें तो थोड़े आइटम्स दिया उन्हें, क्या क्या करके पेनाल्टी करके दिया. पेनाल्टी लेना नहीं, मैं ऐड में लेना, इसको पेनाल्टी लेना. डायरेक्टर फीस हमारे फॉर्मेट में था क्या, डायरेक्टर फीस करके नहीं था, नहीं तो नहीं लेना उसको. कस्टम्स ड्यूटी फॉर्मेट में था हमारे. कॉस्ट ऑफ नियॉन साइन बोर्ड्स था फॉर्मेट में. डेप्रिसिएशन भी था लेना. अब उन्हें क्या पूछा तुम्हारे को क्वेश्चन क्या पूछ रहा उन्हें, क्या कंप्यूटर टोटल इनकम मालूम करो करके पूछ रहा तुम्हारे को. इसके बाद टोटल कैलकुलेट टैक्स पेएबल, पहले टोटल इनकम मालूम करो, उसके बाद में टैक्स पेएबल मालूम करो करके पूछ रहा तुम्हारे को. 5 मार्क्स के लिए सॉल्व करेंगे इसका. यही तुम्हारा कंप्यूटेशन ऑफ टोटल इनकम हेडिंग. और ಏನು ಕೊಟ್ಟ ನೋಡ್ರಿ, ಅದು ಬರೀರಿ ಇಲ್ಲ. computation of total income and tax payable and tax payable of ಯಾವ ಕಂಪನಿ ಇದು, Z Limited, of Z Limited for the assessment year 2023-24. Okay, particulars rupees. Okay, as per format. Net profit as per profit and loss account. Net profit कितना है, एस्टेटरी नेट प्रॉफिट है 60 लाख रुपीस. 60 लाख रुपीस. करेक्ट है. ओके, नेक्स्ट ऐड अल्ला, ऐड डिसअलाउएबल एक्सपेंसेस. ऐड डिसअलाउएबल एक्सपेंसेस ಬರ್ರಿ. ಫಸ್ಟ್ ಡಿಸಅಲಾउएबल एक्सपेंसेस ಒಳಗೆ ಯಾವ ಐಟಮ್ಸ್ ರೀ? ಫಸ್ಟ್ ಪೆನಾಲ್ಟಿ ಫಾರ್ ಲೇಟ್ ಫೈಲಿಂಗ್ ಆಫ್ ರಿಟರ್ನ್ಸ್ ತಗೋಬೇಕ್ರಿ. penalty for late filing of returns. ಹಾಂ, ಎಷ್ಟೈತ್ರಿ ಅಮೌಂಟ್ ಅದು? 5000 ತಗೋರಿ, 5000. ನೆಕ್ಸ್ಟ್ ರೀ ಡೈರೆಕ್ಟರ್ಸ್ ಫೀಸ್ ಬರಂಗಿಲ್ಲ. ಕಸ್ಟಮ್ಸ್ ಡ್ಯೂಟಿ ಪೇಯಬಲ್ ತಗೋಬೇಕು. ಕಸ್ಟಮ್ಸ್ ಡ್ಯೂಟಿ ಪೇಯಬಲ್. ಓಕೆ, ಎಷ್ಟೈತ್ರಿ ಅಮೌಂಟ್ ಅದು? 2000 rupees. ಓಕೆ, ನೆಕ್ಸ್ಟ್ ಕಾಸ್ಟ್ ಆಫ್ ನಿಯಾನ್ ಸೈನ್ ಬೋರ್ಡ್ಸ್ ತಗೋಬೇಕು, ಲೇನಾ है वो. cost of neon sign boards. Cost of neon sign boards how much? 30,000 rupees ತಗೋರಿ. ಕರೆಕ್ಟ್. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಐತ್ರಿ, ಡೆಪ್ರಿಸಿಯೇಷನ್ ತಗೋರಿ. ಫಾರ್ಮೆಟ್ ಒಳಗೆ ಐತಲ್ಲ ಡೆಪ್ರಿಸಿಯೇಷನ್ ನಮ್ದು ತಗೋಬೇಕು. ಹೆಂಗೆ ಡೆಪ್ರಿಸಿಯೇಷನ್ ತಗೋಬೇಕು ನೋಡ್ರಿಪ್ಪ. ಆ್ಯಕ್ಚುಲಿ ನಾವು ಏನು ಮಾಡ್ಬೇಕ್ರಿ, ಇಲ್ಲಿ ಬ್ರಾಕೆಟಲ್ಲೇ 5 lakh minus 7 lakh ಮಾಡ್ಬೇಕ್ರಿ. ಬಟ್ ಇಲ್ಲಿ ಡೆಪ್ರಿಸಿಯೇಷನ್ ನೆಗೆಟಿವ್ ಬರ್ತೈತೆ ರೀ, ಮೈನಸ್ ಒಳಗೆ ಬರ್ತೈತೆ ರೀ.
ಡೆಪ್ರಿಸಿಯೇಷನ್ ಯಾವಾಗಲೂ ಮೈನಸ್ ಒಳಗೆ ಬರಂಗಿಲ್ಲ. ಅದಕ್ಕೆ ಏನು ಮಾಡ್ತೀರಿ, ಫಸ್ಟ್ ಇಲ್ಲಿ ಮ್ಯಾಲೆ ಏನು ಮಾಡಿರಿ, ಈಗ ಸಪೋಸ್ ಇಲ್ಲಿ 10 ಲ್ಯಾಕ್ ಕೊಟ್ಬಿಟ್ಟಾರಿ ಡೆಪ್ರಿಸಿಯೇಷನ್ ಎಷ್ಟು ಕೊಟ್ಟಾರಿ ಈಗ, ಸಪೋಸ್ 10 ಲ್ಯಾಕ್ ರುಪೀಸ್, ಬ್ರಾಕೆಟ್ ಒಳಗೆ 7 ಲ್ಯಾಕ್ ಐತ್ರಿ. ಅವಾಗ ಏನು ಮಾಡ್ತೀರಿ, ಡೆಪ್ರಿಸಿಯೇಷನ್ ಬ್ರಾಕೆಟಲ್ಲಿ 10 ಲ್ಯಾಕ್ ಮೈನಸ್ 7 ಲ್ಯಾಕ್ ಮಾಡಿ ಡಿಫ್ರೆನ್ಸ್ 3 ಲ್ಯಾಕ್ ಅಂತ ಇಲ್ಲಿ ಬರಿಬೇಕ್ರಿ. ಬಟ್ ಇಲ್ಲಿ 5 ಲ್ಯಾಕ್ ಕೊಟ್ಬಿಟ್ಟಾರೆ, ಇಲ್ಲಿ 7 ಲ್ಯಾಕ್ ಐತ್ರಿ. 5 ಲ್ಯಾಕ್ ಮೈನಸ್ 7 ಲ್ಯಾಕ್ ಮಾಡೋಕ್ಕಾಗೋದಿಲ್ಲ. ಹಾಂ, ಅವಾಗ ಏನು ಮಾಡ್ತೀರಿ, ಈಗ ಆಗೋದಿಲ್ಲ. ಫಸ್ಟ್ ಏನು ಮಾಡಿರಿ, ಅದಕ್ಕೆ ಏನು ಮಾಡಿರಿ, ಇದು 5 ಲ್ಯಾಕ್ ರುಪೀಸ್ ಮೇಲೆ ಬರೀರಿ. ಅಮೌಂಟ್ ಟೋಟಲ್ ಬಂದ ಮೇಲೆ ಲೆಸ್ 7 ಲ್ಯಾಕ್ ರುಪೀಸ್ ಲೆಸ್ ಮಾಡಿರಿ, ಆ ಥರ ಮಾಡಿರಿ. ಬರ್ರಿ ಈಗ ಡೆಪ್ರಿಸಿಯೇಷನ್ ಎಷ್ಟ್ರಿಪ್ಪ, ಈಗ 5 ಲ್ಯಾಕ್ ಇಲ್ಲೇ ಬರ್ರಿ. ಈಗ ಫಸ್ಟ್ 5 ಲ್ಯಾಕ್ ರುಪೀಸ್ ಕರೆಕ್ಟ್. ಆಮೇಲೆ 7 ಲ್ಯಾಕ್ ರುಪೀಸ್ ಕೆಳಗಡೆ ಲೆಸ್ ಮಾಡಿರಿ. ಎಲ್ಲ ಮುಗೀತಲ್ಲ, ಈಗ ಎಲ್ಲ ಐಟಮ್ಸ್ ಮುಗೀತಲ್ಲ. ಮಾಡಿರಿ. ಈಗ ನೋಡ್ರಿ, ಆ್ಯಕ್ಚುಲಿ ಡೆಪ್ರಿಸಿಯೇಷನ್ ಇಲ್ಲಿ 10 ಲ್ಯಾಕ್ ಐತ್ರಿ, ಇಲ್ಲಿ 7 ಲ್ಯಾಕ್ ಐತ್ರಿ. ಅವಾಗ ಡೆಪ್ರಿಸಿಯೇಷನ್ ಬ್ರಾಕೆಟಲ್ಲಿ 10 ಲ್ಯಾಕ್ ಮೈನಸ್ 7 ಲ್ಯಾಕ್ ಮಾಡಿದ್ರಿ, ಎಷ್ಟು ಬಂತ್ರಿ, ಈಗ 3 ಲ್ಯಾಕ್ ಬರ್ತಿದ್ರಿ. ಹೌದಲ್ಲ, ಆ ಟೈಪ್ ಕೊಟ್ಟಿತ್ತಂದ್ರೆ ಇಲ್ಲೇ ಜಾಸ್ತಿ ಇಲ್ಲೇ ಕಮ್ಮಿ. ಈಗ ಇಲ್ಲಿ ಕಮ್ಮಿ ಐತ್ರಿ, ಇಲ್ಲಿ ಜಾಸ್ತಿ ಐತ್ರಿ, ಆಗುದಿಲ್ಲ. 5 ಲ್ಯಾಕ್ ಮೈನಸ್ 7 ಲ್ಯಾಕ್ ಮಾಡಿದ್ರೆ ಮೈನಸ್ ಒಳಗೆ ಬರ್ತಿದ್ರಿ ಆನ್ಸರ್, ಇದು -2 ಲ್ಯಾಕ್ ರುಪೀಸ್. ಅದಕ್ಕೆ ಆ ಥರ ಬರಂಗಿಲ್ಲ, ಡೆಪ್ರಿಸಿಯೇಷನ್ ಯಾವಾಗಲೂ ಮೈನಸ್ ಒಳಗೆ ಬರಂಗಿಲ್ಲ. ಅದಕ್ಕೆ इसलिए क्या करते हैं हम लोग, डेप्रिसिएशन अंदर है, यहाँ पे 5 लाख रुपीज़ लिखते हैं, बाद में 7 लाख रुपीज़ बाद में लेस करेंगे इसमें से. ओके, करो इसको. कितना आता है, 5,000 है प्लस 2,000 है प्लस 30,000 प्लस 5 लाख. You will get 55,000 ಅಲ್ಲ, ಅದು 55. ಓಕೆ, 5 लाख प्लस 55,000, 5 लाख 55,000. 5 लाख 55,000. ಹಾಂ, ಈಗ ಏನು ಮಾಡ್ತೀರಿ, ಈಗ 60 ಲ್ಯಾಕ್ ಪ್ಲಸ್ 5 ಲ್ಯಾಕ್ 55,000 ಎಷ್ಟು ಬಂತೀರಿ, ಈಗ 65 ಲ್ಯಾಕ್ 55,000. ಸಾರಿ, 65 ಲ್ಯಾಕ್ ಅಲ್ಲ, ಅದು 65 ಲ್ಯಾಕ್ 55,000. ನೋಡ್ರಿಪ್ಪ, ಇಲ್ಲೇ 65 ಲ್ಯಾಕ್ 55,000 ಬಂತೀರಿ, ಏನು ನೇಮ್ ಇಲ್ಲ. ಈಗೇನು ಮಾಡ್ತೀರಿ, ಇದು ಡೆಪ್ರಿಸಿಯೇಷನ್ ಖಾಲಿ ಬಿಟ್ಟಿದ್ದಲ್ರಿ ನೀವು. ಡೆಪ್ರಿಸಿಯೇಷನ್ ಆಸ್ ಪರ್ ರೂಲ್ಸ್ 7 ಲ್ಯಾಕ್ ರುಪೀಸ್ ಇಲ್ಲೇ ಲೆಸ್ ಮಾಡ್ರಿ. ಈಗ ಲೆಸ್ ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಏನಿದು, ಆಸ್ ಪರ್ ರೂಲ್ಸ್ ಅಲ್ಲ, ಇದು ಆಸ್ ಪರ್ ರೂಲ್ಸ್. ಡೆಪ್ರಿಸಿಯೇಷನ್ ಆಸ್ ಪರ್ ರೂಲ್ಸ್ ಎಷ್ಟಾಯ್ತದೆ, ಆಸ್ ಪರ್ ರೂಲ್ಸ್ 7 ಲ್ಯಾಕ್ ರುಪೀಸ್. ಹಾಂ, ಎಷ್ಟು ಬಂದು ನೋಡ್ರಿಪ್ಪ, 65 ಲ್ಯಾಕ್ 55,000 ಮೈನಸ್ 7 ಲ್ಯಾಕ್ ರುಪೀಸ್. ಯು ವಿಲ್ ಗೆಟ್ 58 ಲ್ಯಾಕ್ 55,000. 58 ಲ್ಯಾಕ್ 55,000 ಬಂತ್ರಿ. 58 ಲ್ಯಾಕ್ 55,000 ಬಂತ್ರಿ. ಈಗೇನ್ರಿಪ್ಪ, ಲೆಸ್ ಅದು ಇನ್ಕಮ್ಸ್ ಅಲ್ಲ, ಎಲ್ಲ ಇನ್ಕಮ್ಸ್ ಲೆಸ್ ಇನ್ಕಮ್ಸ್ ಮಾಡ್ಬೇಕ್ರಿ. ಇದು ಏನ್ರಿ, ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಯೇಷನ್ ರಿಸರ್ವ್, ಅದು ಏನು ಐತ್ರಿ ಇಲ್ಲೇ, ಮತ್ತೇನು ಕೊಟ್ಟಿಲ್ಲ ಇಲ್ಲೇ. ಲೆಸ್ ಮಾಡಕ್ಕೆ ಏನು ಇನ್ಕಮ್ಸ್ ಇಲ್ಲ ಇಲ್ಲೇ, ಹೌದಲ್ಲ, ಇನ್ಕಮ್ಸ್ ಇಲ್ಲ. ಇನ್ಕಮ್ಸ್ नहीं दिया ना, तो तुम्हारा यही क्या होता तुम्हारा, यही तुम्हारा टोटल इनकम होता. तो इनकम फ्रॉम बिजनेस ಆಯ್ತು ಆ್ಯಕ್ಚುಲಿ. ಇದು ಏನ್ರಿಂದ, ಇನ್ಕಮ್ ಫ್ರಮ್ ಬಿಸ್ನೆಸ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಕರೆಕ್ಟ್ ಅಲ್ಲ. ಇದು ಲೆಸ್ ಮಾಡೋಕೆ ಯಾವ್ದು ಐಟಮ್ಸ್ ಇಲ್ಲ ಇಲ್ಲ, ಅದಕ್ಕೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಇದು. ಈಗ ಏನು ಮಾಡ್ತೀರಿ, ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ನಿಮಗೆ ಸಿಗ್ತೀರಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ನಿಮ್ಮ ಕಡೆ ಐತ್ರಿ. ಈಗ ನಮಗೆ ಮತ್ತೆ ಏನು ಬೇಕಾ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬೇಕಲ್ಲ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಆಮೇಲೆ ಇನ್ಕಮ್ ಫ್ರಮ್ ಏನ್ರಿ, ಕ್ಯಾಪಿಟಲ್ ಗೇನ್, ಆಮೇಲೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸ್ಯಾಲರಿ ಬರಂಗಿಲ್ಲ, ಬಿಸ್ನೆಸ್ ಬರಂಗಿಲ್ಲ, ಬಿಸ್ನೆಸ್ ಆಲ್ರೆಡಿ ಸಿಗ್ತೀರಿ ಇಲ್ಲೇ, ಸ್ಯಾಲರಿ ಬರಂಗಿಲ್ಲ ಇಲ್ಲೇ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಹಾಂ, ಫಸ್ಟ್ ಏನು ಬೇಕು ನಿಮಗೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬೇಕು. ಎಲ್ಲಿತ್ತು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ,
ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಾರಿ ಇಲ್ಲೇ LOP SOP ಅಂತ ಕೊಟ್ಟಿಲ್ಲ ಅಂದರೆ ನಿಲ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನು ಐತ್ರಿ ಇಲ್ಲೇ ಇಲ್ಲ ಅಂದರೆ ನಿಲ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಐತ್ರಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಹಾಂ ಐತ್ರಿ. ವಿನಿಂಗ್ ಫ್ರಮ್ ಹೌಸ್, ವಿನಿಂಗ್ ಫ್ರಮ್ ಹಾರ್ಸ್ ರೇಸ್, ವಿನಿಂಗ್ ಫ್ರಮ್ ಲಾಟ್ರೀಸ್, ವಿನಿಂಗ್ ಫ್ರಮ್ ಕ್ರಾಸ್ ವರ್ಡ್ ಪಜಲ್ಸ್ ಏನು ಐತ್ರಿ ಇಲ್ಲ, ಇಲ್ಲಾಂದ್ರೆ ಡ್ಯಾಶ್ ಮಾಡಿರಿ. ಟೋಟಲ್ ಹೆಂಗೆ ಮಾಡ್ತೀರಿ? ಇನ್ಕಮ್ ಫ್ರಮ್ ಬಿಸ್ನೆಸ್ ಟೋಟಲ್ ಪ್ಲಸ್ ಹೌಸ್ ಪ್ರಾಪರ್ಟಿ ಪ್ಲಸ್ ಕ್ಯಾಪಿಟಲ್ ಗೇನ್ ಪ್ಲಸ್ ಅದರ್ ಸೋರ್ಸ್ ಪ್ಲಸ್ ಇದು ಎಲ್ಲ ಹೆಡ್ಸ್ ಆ್ಯಡ್ ಮಾಡಿರಿ. ಎಷ್ಟು ರೀ? ಏನಿಲ್ಲ ಇಲ್ಲೇ ಸೇಮ್ ಟು ಸೇಮ್ 58,55,000 ಬರ್ತಿತ್ತು ಇಲ್ಲೇ. 58,55,000. ಹಾಂ ಇದು ಏನು ರೀ ನಿಮ್ದು? ಇದು ಏನಿದೆ? GTI ಅಲ್ಲ, ಅದು GTI. ಇದು ಹೆಡ್ಸ್ ಎಲ್ಲ ಇನ್ಕಮ್ ಫ್ರಮ್ ಬಿಸ್ನೆಸ್, ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸ್ ಎಲ್ಲ ಟೋಟಲ್ ಮಾಡಿರಿ. ಏನು ಸಿಗ್ತೈತೆ ರೀ ನಿಮಗೆ? GTI ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್. ಈಗ ಇದರೊಳಗೆ ಏನು ಮಾಡ್ತೀರಿ ನೀವು? ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಮಾಡ್ತೀರಿ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U. ಈಗ ನಮ್ಮ ಕಡೆ ಏನು ಡಿಡಕ್ಷನ್ ಐತ್ರಿ? ಡೊನೇಷನ್, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್, ಮೆಡಿಕಲ್ ಕ್ಲೇಮ್ಸ್ ಏನು ಐತ್ರಿ? ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಡ್ಯಾಶ್. ಇದು ನಿಮ್ದು ಏನು ರೀ? ಈಗ ಏನ್ರಿ ಇದು? ಟೋಟಲ್ ಇನ್ಕಮ್. ಇದು ಈಗ ಏನ್ರಿ? ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ನಿಮಗೆ ಸಿಗ್ತೀರಿ ಈಗ, ಹೌದಲ್ಲ? ಟೋಟಲ್ ಇನ್ಕಮ್ ನಿಮಗೆ ಸಿಗ್ತೀರಿ. ಈಗ ಏನು ಮಾಡ್ತೀರಿ ನೀವು? ಟ್ಯಾಕ್ಸ್ ಮಾಡ್ತೀರಿ. ಟ್ಯಾಕ್ಸ್ ಪೇಯಬಲ್ ಅದಕ್ಕೆ ಟ್ಯಾಕ್ಸ್. ಟೋಟಲ್ ಇನ್ಕಮ್ ನಿಮ್ಮ ಕಡೆ ಐತ್ರಿ. ಈಗ ಟ್ಯಾಕ್ಸ್ ಎಟ್ ಟ್ಯಾಕ್ಸ್ ರೇಟ್ ಎಷ್ಟ್ರಿಪ್ಪ? ಕಂಪ್ನೀಸ್ ಮೇಲೆ ಟ್ಯಾಕ್ಸ್ ರೇಟ್ ಎಷ್ಟ್ರಿ? 30%. 30% ಬ್ರಾಕೆಟಲ್ಲಿ ಟೋಟಲ್ ಇನ್ಕಮ್. ನಾರ್ಮಲ್ ಪ್ರೊವಿಷನ್ ಗೊತ್ತೈತೆ ನಿಮಗೆ? ಮ್ಯಾಟ್ ಪ್ರೊವಿಷನ್, AMT ಪ್ರೊವಿಷನ್, ಟ್ಯಾಕ್ಸ್ ಪೇಯಬಲ್ ಅಂಡರ್ ನಾರ್ಮಲ್ ಪ್ರೊವಿಷನ್ ಗೊತ್ತೈತೆ ನಿಮಗೆ? ಅದು ಮಾಡಬೇಕಿಲ್ಲ. ಟ್ಯಾಕ್ಸ್ ಎಟ್ 30%. 58,55,000 ಇಂಟು 30%. ಮಾಡ್ರಿ ಎಷ್ಟು ರೀ? 58,55,000 ಇಂಟು 30%. You get 17,56,500. 17,56,500 ನೋಡ್ರಿ ಇಲ್ಲಿ 17,56,500 ಬಂತ್ರಿ. ಈಗೇನ್ರಿ? ಸರ್ಚಾರ್ಜ್ ಅಲ್ಲ, ಸರ್ಚಾರ್ಜ್ ಆ್ಯಡ್ ಇಲ್ಲಿ ಮ್ಯಾಟ್ AMT ಮಾಡ್ರಿ, ಏನು ಕೊಟ್ಟಿಲ್ಲ ಇಲ್ಲ. ಓನ್ಲಿ ನಾರ್ಮಲ್ ಪ್ರೊವಿಷನ್ ನೋಡ್ರಿಪ್ಪ, ಬರೀ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಅಂದರೆ ನಾರ್ಮಲ್ ಪ್ರೊವಿಷನ್ ಏನ್ರಿ? ಟ್ಯಾಕ್ಸ್ ಆಯ್ತು 30% ತಗೋರಿ ಇದ್ರ ಮೇಲೆ. ಆಮೇಲೆ ಆ್ಯಡ್ ಸರ್ಚಾರ್ಜ್ ಬಗ್ಗೆ ಏನು ಇನ್ಫಾರ್ಮೇಷನ್ ಐತ್ರಿ ಇಲ್ಲೇ? ಸರ್ಚಾರ್ಜ್ 7% ತಗೋರಿ, ಆಮೇಲೆ 12% ತಗೋರಿ, ಏನು ಐತ್ರಿ ಕೊಟ್ಟಾರಿ ಇಲ್ಲಿ ಇನ್ಫಾರ್ಮೇಷನ್. ಸರ್ಚಾರ್ಜ್ ಬಗ್ಗೆ ಕೊಟ್ಟಿಲ್ಲ ಅಂದರೆ ಇನ್ಕಮ್ ನೋಡ್ರಿ. ಸರ್ಚಾರ್ಜ್ ಕೊಟ್ಟಿದ್ದಂದ್ರೆ ಅದು ರೇಟ್ ತಗೋರಿ, ಸೇಮ್ ಟು ಸೇಮ್. ಸರ್ಚಾರ್ಜ್ ರೇಟ್ ಕೊಟ್ಟಿಲ್ಲ ಇಲ್ಲೇ, ಇನ್ಕಮ್ ನೋಡ್ರಿ ಇಲ್ಲೇ 17,50,000 ಟೋಟಲ್ ಇನ್ಕಮ್ ಇಲ್ಲೈತಲ್ಲ. ಟೋಟಲ್ ಇನ್ಕಮ್ ಎಷ್ಟೈತ್ರಿ? 58,55,000. ನಿಮಗೆ ಸರ್ಚಾರ್ಜ್ ಯಾವಾಗ ಕೊಡ್ಬೇಕ್ರಿ? ಸರ್ಚಾರ್ಜ್ ಯಾವಾಗ ಕೊಡ್ಬೇಕಾ? 1 crore ಮೇಲೆ ಹೋತ್ರಿ ಇನ್ಕಮ್. ಇಫ್ ಇನ್ಕಮ್ ಈಸ್ ಮೋರ್ ದ್ಯಾನ್ 1 crore, ದೆನ್ ಯು ಹ್ಯಾವ್ ಟು ಪೇ ಸರ್ಚಾರ್ಜ್. ಎಷ್ಟು ತಗೋಬೇಕ್ರಿ ಸರ್ಚಾರ್ಜ್ ಅವಾಗ? ಇಂಡಿಯನ್ ಕಂಪನೀಸ್ 7%, ಫಾರಿನ್ ಕಂಪನೀಸ್ 2%. ಮೋರ್ ದ್ಯಾನ್ 1 crore, ಲೆಸ್ ದ್ಯಾನ್ 10 crore. ಮೋರ್ ದ್ಯಾನ್ 10 crore ಅವಾಗ ಸರ್ಚಾರ್ಜ್ ಇಂಡಿಯನ್ ಕಂಪನೀಸ್ಗೆ 12%, ಆಮೇಲೆ ಫಾರಿನ್ ಕಂಪನೀಸ್ಗೆ 5%. ಬಟ್ ಲೆಸ್ ನೋಡ್ರಿ, ಇಲ್ಲಿ ಕಂಪನಿ ಇನ್ಕಮ್ ಲೆಸ್ ದ್ಯಾನ್ 1 crore ಐತ್ರಿ. ಅದು ಕಂಪನಿ ಟೋಟಲ್ ಇನ್ಕಮ್ ಎಷ್ಟೈತ್ರಿ? ಲೆಸ್ ದ್ಯಾನ್ 1 crore ಅಂದರೆ ಸರ್ಚಾರ್ಜ್ ಬರಂಗಿಲ್ಲ. ನಿಲ್. ಸರ್ಚಾರ್ಜ್ ಯಾವಾಗ ಕೊಡ್ಬೇಕ್ರಿ? ಇಫ್ ಇವ್ರದ್ದು ಇನ್ಕಮ್ ಏನ್ರಿ 1 crore ಜಾಸ್ತಿ ಬರ್ಬೇಕು. 1 crore से ज़्यादा आया इनकम अगर इनका इनकम टोटल इनकम 1 crore से ज़्यादा आया, तब इन्होंने क्या पे करना? सरचार्ज पे करना. सेम अल्ला 17,56,500 ಸರ್ಚಾರ್ಜ್ ಎನ್ನಿಲ್ಲ ಐತ್ರಿ. ಈಗ ಏನ್ರಿ? ಆ್ಯಡ್ ಏನ್ರಿ? HEC ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್.
at a 4%. HEC at a 4% ಫಿಕ್ಸ್ ಇದು ಏನ್ರಿ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್. ಓಕೆ ತಗೋರಿದು 17,56,500 ಇಂಟು 4%. ಹಾಂ ಮಾಡ್ರಿ ಇದು ಅಮೌಂಟ್ ಮೇಲೆ ಅದು 17,56,500 ಇಂಟು 4%. ಎಷ್ಟು ಸಿಗ್ತೀರಿಪ್ಪ? 70,260. 70,260. ಮಾಡ್ರಿ ಏನು ಮಾಡ್ಬೇಕ್ರಿ? ಆ್ಯಡ್ ಮಾಡ್ಬೇಕು. ಆ್ಯಡ್ 17,56,500 plus 70,260. You will get the answer 18,26,000. 18,26,000 ನಿಮಗೆ ಕಾಣಂಗಿಲ್ಲ ಇದು. 18,26,000 760. ಓಕೆ 760. ಇದು ನೋಡ್ರಿಪ್ಪ ನಿಮ್ದು ಟ್ಯಾಕ್ಸ್ ಏನ್ರಿದು? ಟ್ಯಾಕ್ಸ್ ಪೇಯಬಲ್. ಬಂದು ನೋಡ್ರಿ. ओके तड़ी तो समझ में आप लोगों को? पहले क्वेश्चन देखे हमें. क्वेश्चन में क्या पूछ रहा है? टोटल इनकम मालूम करो करके बोल रहा है और टैक्स पेएबल मालूम करो करके बोल रहा है. वही कंप्यूटेशन ऑफ टोटल इनकम एंड टैक्स पेएबल ऑफ जेड लिमिटेड फॉर द असेसमेंट ईयर 23-24 पर्टिकुलर्स रुपीज. ओके सेम फॉर्मेट. नेट प्रॉफिट एज पर प्रॉफिट एंड लॉस अकाउंट. नेट प्रॉफिट कितना है? 60 लाख रुपीज. 60 लाख रुपीज लो. एड डिसअलाउएबल एक्सपेंसेस. पेनल्टी क्या है? लेना. पेनल्टी फॉर्म हमारे फॉर्मेट में है. पेनल्टी लो उसको. डायरेक्टर फीस हमारे फॉर्मेट में नहीं है, उसको स्किप करो. देन कस्टम ड्यूटी हमारे फॉर्मेट में है, लो उसको. कॉस्ट ऑफ नियॉन साइन बोर्ड्स फॉर्मेट में है, लो उसको. डेप्रिसिएशन भी है, डेप्रिसिएशन लो यहाँ पे. लेकिन डेप्रिसिएशन यहाँ पे क्या दिया उन्हें? 5 लाख और ब्रैकेट में कितना दिया? 7 लाख. 5 लाख में से 7 लाख लेस करने नहीं आता. अगर वहाँ पे 10 लाख है 7 लाख है तो 10 लाख में से 7 लाख लेस करने आता है. यहाँ पे 3 लाख लिखने 3 लाख लिख सकते तुम्हें यहाँ पे. लेकिन अब 5 लाख में से 7 लाख लेस करने नहीं आता, इसलिए क्या करते हैं? डेप्रिसिएशन 5 लाख के ऊपर लिखते हैं. ओके इसका टोटल कर लो, यहाँ पे ऐड कर लो, यहाँ पे आता. अब बचा कितना? डेप्रिसिएशन 7 लाख रुपीज. उसको लेस करो अभी. लेस डेप्रिसिएशन एज पर रूल्स कितना है? 7 लाख रुपीज लेस करो. कितना आता? आंसर है 58,55,000. कुछ भी इनकम साइड लेस करने के वास्ते यहाँ पे इनकम चार्जेबल अंडर अदर हेड्स एग्जाम्ड इनकम्स, बाद में रिवैल्यूएशन रिजर्व, विथड्रॉन फ्रॉम रिवैल्यूएशन रिजर्व, कुछ भी है इधर? कुछ भी नहीं दिया. ये कोटिल्ला कुछ भी नहीं दिया. क्या होता? यही तुम्हारा क्या होता? इनकम फ्रॉम बिजनेस होता. अब इनकम फ्रॉम बिजनेस तुम्हारे को मिला. अब बच्चे को कौन से हेड बचे? भी सैलरी तो नहीं आता. सैलरी नहीं आता. इनकम फ्रॉम बिजनेस तो तुम्हारे को मिला. अब क्या बचा? इनकम फ्रॉम हाउस प्रॉपर्टी है, इनकम फ्रॉम कैपिटल गेन है, इनकम फ्रॉम अदर सोर्स है. इसके बारे में कुछ भी इन्फॉर्मेशन नहीं दिया तो क्या करते हैं? इसको डैश लेते हैं. अब 58,55,000 प्लस सभी डैश है. कितना होता है? 58,55,000. ओके इसको क्या बोलते हैं? हमें तो ग्रॉस और टोटल इनकम बोलते हैं. इसमें से लेस डिडक्शन अंडर सेक्शन 80C to 82 करते हैं. हमें लेस करते हैं. कुछ भी नहीं दिया, नहीं डोनेशन नहीं दिया, बाद में लाइफ इंश्योरेंस प्रीमियम नहीं दिया, मेडिकल क्लेम नहीं दिया, कुछ भी नहीं दिया तो क्या होता? डैश आता. 58,55,000 सेम टू सेम कॉपी पेस्ट. अब इसको क्या बोलते हैं? हमें टोटल इनकम बोलते हैं. क्या बोलते हैं? टोटल इनकम बोलते हैं इसको. अब इसके पास क्या बोलते हैं? टैक्स. इसका टैक्स पेएबल मालूम करो करके बोल रहा है. कुछ भी दिया यहाँ पे? मैट निकालो, AMT निकालो करके. मैट भी नहीं दिया, AMT भी नहीं दिया तो नॉर्मल निकालना. टैक्स एट 30%. टैक्स एट 30% किसके ऊपर है? ये अमाउंट के ऊपर. 58,55,000 इंटू 30%. रेट वहाँ पे नहीं दिया टैक्स का, वो हमें लेना. टैक्स रेट फिक्स है. कितना? 30%. ये तो फिक्स है. 3 नोट पाया. टैक्स रेट 30% इंडियन कंपनीज में. ओके तगोरी ये लिए हमें. लेने के बाद में ऐड सरचार्ज. सरचार्ज के बारे में कुछ इन्फॉर्मेशन दिया यहाँ पे. 12% लो, 7% लो करके नहीं दिया. अगर दिया तो वही लेना सरचार्ज. अब नहीं दिया तो क्या करना? पहले इनकम देखना. टोटल इनकम कितनी है? 58,55,000. 1 करोड़ से कम है. अगर इनकम तुम्हारी 1 करोड़ से कम है तो यहाँ पे सरचार्ज नहीं आता. 1 करोड़ के अबव है तो 7% आता है यहाँ पे. अब क्या है? सरचार्ज है. टोटल इनकम तुम्हारी 1 करोड़ से कम है तो सरचार्ज नहीं लेना. सरचार्ज करके लिखो यहाँ पे, डैश करके डालो. 17,56,500 सेम टू सेम कॉपी पेस्ट होता. नेक्स्ट ऐड HEC क्या होता है? हेल्थ एंड एजुकेशन सेस एट 4% फिक्स. हाँ ये इसको फिक्स देना. ये अमाउंट के ऊपर दो इसको. ये अमाउंट के ऊपर 4% दो. कितना आया? 70,260 आया. इसमें से ऐड कर लो, एक अमाउंट आता है. अब इसको क्या बोलते हैं? तुम्हें टैक्स पेएबल बोलते हैं. टैक्स पेएबल. ये ऐड नहीं करना. ये हुआ है, खत्म हुआ है. ये सभी ये इसमें से ऐड करिए, ये इधर आया. इसमें से ये ऐड करिए, ये इधर आया. तो इसको क्या बोलते हैं? टैक्स पेएबल बोलते हैं. यहाँ पे तुम्हारा 5 मार्क्स का क्वेश्चन खत्म हुआ. ये आइटम्स को नहीं लेते हैं. फॉर्मेट में नहीं हमारे. ठीक है. ओके आई होप यू गॉट माई पॉइंट. टेक द स्क्रीनशॉट.